ಹಾಯ್ ಎಲ್ಲರೂ ನಮಸ್ಕಾರ ರೀ. ಇವತ್ತಿನ ವಿಡಿಯೋ ಮಾಡೋ ರೀಸನ್ ಏನಪ್ಪ ಅಂತಂದ್ರೆ, ಯೂಶ್ವಲಿ ಡಿಗ್ರಿ ಆದಮೇಲೆ ಹುಡುಗರ್ಗೆ ಕನ್ಫ್ಯೂಷನ್ ಭಾಳ ಇರ್ತೈತಿ ಏನು ಮಾಡ್ಬೇಕನ್ನೋದು. ಅದಕ್ಕೆ ನಾನು ನಿಮ್ಗೆ ಎಲ್ಲರಿಗೂ ಇದು ಬೇಸಿಕಲಿ ಒಬ್ಬರ್ಗ ಅಂತಲ್ಲ, ಯಾರು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿರ್ತೀರಲ್ಲ ಇದು ವಿಡಿಯೋ ಕಂಪಲ್ಸರಿ ನೀವು ನೋಡಬೇಕು. ಏನಪ್ಪ ಅಂದ್ರೆ, ನೀವು ಡಿಗ್ರಿ ಮಾಡ್ಕೊಂಡು ಕಂಪ್ಲೀಟ್ ಮಾಡೋದಲ್ಲ, ಕಂಪ್ಲೀಟ್ ಯಾವಾಗ ಡಿಗ್ರಿ ಸ್ಟಾರ್ಟ್ ಆಗಿರ್ತೈತಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಅವಾಗ ನೀವು ವರ್ಕ್ ಮಾಡೋ ನಿಮ್ದು ಮೆಂಟಾಲಿಟಿ ಇಟ್ಕೋರಿ. ದಯವಿಟ್ಟು ನೀವು ಡಿಗ್ರಿ ಆದಿಂದ ನಂಗೆ ಕ್ಯಾಂಪಸ್ ಆಗುತ್ತೆ, ನಾ ಎಲ್ಲರೂ ಹೋಗಿ ಓದ್ತೀನಿ, ಪ್ಲೀಸ್ ಹಂಗೆ ಮಾಡಬೇಡ್ರಿ. ಯಾಕಂದ್ರೆ ನಂದು ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಭಾಳ ಇದ್ರಾಗ ಸಫರ್ ಆಗೀನಿ. ದಯವಿಟ್ಟು ನೀವು ಯಾವಾಗ ಡಿಗ್ರಿ ಮಾಡ್ತಿರ್ತೀರಲ್ಲ ಅವಾಗಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ಕೋರಿ. ಬಿಕಾಸ್ ಈಗಿನ ಜಮಾನದಾಗ ನಿಮ್ಗೆ ಜಾಬ್ ಬೇಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಆ ಒಂದು ರೀಸನ್ಗೆ ಅರ್ನ್ ಬೈ ಲರ್ನ್. ನಿಮ್ಗೆ ಯಾವುದು ಕಾಲೇಜ್ನಾಗ ಓದಿರಿ ಅಥವಾ ಯಾವ ರೇಂಜಿಗೆ ಇನ್ವೆಸ್ಟ್ ಮಾಡಿರಿ ಇದನ್ನು ಯಾರು ಕೇಳೋಂಗಿಲ್ಲ. ಓನ್ಲಿ ಕೇಳೋದು ನಿಮ್ಮದು ಸ್ಕಿಲ್ ಏನಪ್ಪ ಅಂದ್ರೆ ನಿಮ್ಗೆ ಏನು ಬರ್ತೈತಿ. ಡಿಗ್ರಿ ಓದಿರಿ, ಓಕೆ. ಆಫ್ಟರ್ ದ್ಯಾಟ್ ನಿಮ್ಗೆ ಏನದು ಹೆಂಗೆ ಇರ್ತೈತಿ. ಯಾಕಂದ್ರೆ ನಾವು ಏನು ಓದಿರ್ತೀವಿ ಅದು ಬರೋಂಗಿಲ್ಲ, ಜಾಬ್ನಾಗ ಏನು ವರ್ಕ್ ಮಾಡ್ತೇವೆ ಅದು ಬರೋಂಗಿಲ್ಲ. ಫೈನಲಿ ಏನಾಗುತ್ತೆ, ಜಾಬ ಬೇರೆ ಓದಿದ್ದ ಬೇರೆ. ನಮ್ದು ಬುದ್ಧಿ ಯಾವ ರೇಂಜಿಗೆ ವರ್ಕ್ ಮಾಡ್ತೈತೆ ಅನ್ನೋಕೆ ಇದು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ BCom ಆಗಲಿ, BSc ಆಗಲಿ, BE ಆಗಲಿ. BEದವ್ರದ್ದು ಟೆಕ್ನಿಕಲ್ ಇರ್ತೈತಿ, ಅವ್ರಿಗೇನೋ ಜಾಬ್ ಸಿಕ್ಬಿಡೋದು ಗೊತ್ತಿಲ್ಲ. ಪರ್ಸ್ನಲಿ ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪ, ನಂದು BCom ಆಗೈತಿ. ಸೊ ನಾ ಯಾವುದೂ ಈಗ ಸದ್ಯಕ್ಕೆ ಜಾಬ್ ಮಾಡೋಕ್ಕಂತಿಲ್ಲ, ಬಿಫೋರ್ ಜಾಬ್ ಮಾಡ್ತಿದ್ದೆ. ಬಟ್ ಯಾವಾಗ ನಾವು ಜಾಬ್ ಹೋಗ್ಬೇಕನ್ನೋ ಒಂದು ಮೆಂಟಾಲಿಟಿ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಮ್ಗೆ ಜಾಬ್ ಸಿಗೋಂಗಿಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ ಏನಪ್ಪ ಅಂದ್ರೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇರೋಂಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ನೀವು ಡಿಗ್ರಿ ಮಾಡ್ಕೊತನ ನೀವು ನಿಮ್ಮ ಒಂದು ಅರ್ನಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂದ್ರೆ ಯು ವಿಲ್ ಗೆಟ್ ಅ ಕಾನ್ಫಿಡೆಂಟ್. ಅಂದ್ರೆ ಯಾವ ಥರ ಅಂದ್ರೆ, ಒಂದು ಎಲ್ಲಿ ಹೋದಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು, ಒಂದು ಎರಡನೇದು ಕೆಲಸ ಅಂದರೆ ಹೆಂಗಿರ್ತೈತಿ, ನಮ್ಮದು ಯೋಗ್ಯತೆ ಗೊತ್ತಾಗುತ್ತೆ. ನಾವೇನು ಅನ್ಕೊಂತೀವಿ, ಡಿಗ್ರಿ ಸಿಕ್ಕೈತಪ್ಪ ನಂಗೆ ಎಲ್ಲೋ ಒಂದು ಚಲೋ ಜಾಬ್ ಸಿಗ್ತೈತಿ. ನೋ 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 ಅದೆಲ್ಲ ಸುಳ್ಳು. ಫೈನಲಿ ಏನಾಗುತ್ತೆ ಅಂದ್ರೆ ನಾವು ಮತ್ತು ಝೀರೋದಿಂದ ಸ್ಟಾರ್ಟ್ ಮಾಡ್ಬೇಕು. ಬಿಕಾಸ್ ಯಾಕಂದ್ರೆ ಓದಿದ್ದು ಬೇರೆ, ಕೆಲಸ ಮಾಡೋದೇ ಬೇರೆ. ಸೊ ಆ ಒಂದು ರೀಸನ್ಗೆ ನಿಮ್ಗೆ ಬೇಜಾರು ಆಗ್ಬೋದು. ಸೊ ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲರದ್ದು ಝೀರೋದಿಂದ ಸ್ಟಾರ್ಟ್ ಆಗೋದು. ನಿಮಗೂ ನೀವು ಓದ್ಲಾರ್ದವ್ರಿಗೂ ಓದ್ದವ್ರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಹಂಗೆ ಇರೋಂಗಿಲ್ಲ. ಸೊ ದಯವಿಟ್ಟು ಅರ್ನ್ ಬೈ ಲರ್ನ್ ಸ್ಟಾರ್ಟ್ ಮಾಡಿರಿ. ಬಿಕಾಸ್ ಇದು ಅರ್ನ್ ಬೈ ಲರ್ನ್ ಅನ್ನೋದು ಇದೇನು ಹೊಸದಲ್ಲ, ಭಾಳ ಹಳೇದು. ಬಟ್ ಆ್ಯಕ್ಚುಲಿ ಗೊತ್ತಿರೋಂಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಅದು ಒಂದು ಹಳೇದು ಮೊದಲಿಂದನೇ ಮಾಡ್ಕೊಂಡು ಬಂದಾರ. ಅವ್ರಿಗೆಲ್ಲ ಚಲೋ ಫೌಂಡೇಶನ್ ಆಗಿ ಒಂದು ಚಲೋ ಬಿಲ್ಡ್ ಮನಿ ಈ ಥರ ಆಗೈತಿ ಈಗ. ಸೊ ಯಾರಿಗೂ ಗೊತ್ತಿರೋಂಗೆಲ್ಲ